ಪರಶುರಾಮ ಮಹಾವತಾರದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳಲಾಗಿದೆ? ಪರಶುರಾಮನು ಭೂಮಿಯಲ್ಲಿ ಪ್ರತಿಯೊಬ್ಬ ಕ್ಷತ್ರಿಯನನ್ನು ಕೊನ್ನಲು ಕಾರಣವೇನು? ತನ್ನ ಸ್ವಂತ ತಾಯಿಯ ತಲೆಯನ್ನು ಪರಶುರಾಮನು ಏಕೆ ಕತ್ತರಿಸಿದನು? ಅದಕ್ಕೆ ಕಾರಣವೇನು? ರಾಮನಂತೆ ಹುಟ್ಟಿದ ಮಹರ್ಷಿಯ ಮಗನು ಇಷ್ಟು ಕ್ರೋಧದಿಂದ ಏಕೆ ಬದಲಾಗಿದ್ನು? ಪರಶುರಾಮನನ್ನ ಸಾಮಾನ್ಯರು ಏಕೆ ನೋಡಲು ಸಾಧ್ಯವಿಲ್ಲ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಅದ್ಭುತವಾಗಿದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಭಾರ್ಗವರಾಮನ ತಪೋಶಕ್ತಿಯನ್ನು ದೇವತೆಗಳು ನೋಡಲಾರರು. ಅವರು ಸದಾ ಲೋಕದ ಅನ್ಯಾಯದ ವಿರುದ್ಧ ಹೋರಾಡುವ ಮಹಾಸ್ವರೂಪಿ. ಕೋಟಿ ಸೂರ್ಯರ ಪ್ರಕಾಶದಂತೆ ಪ್ರಕಾಶಿಸುತ್ತಿರುತ್ತಾರೆ. ಅಂತಹ ಮಹಾ ಉಗ್ರ ಸ್ವರೂಪವನ್ನ ಸಾಮಾನ್ಯರು ದೂರದಿಂದ ನೋಡಿದ್ರು ಆ ತೇಜಸ್ಸಿಂದ ಸುಟ್ಟು ಹೋಗ್ತಾರೆ ಎಂದು ಭಾಗವತದಲ್ಲಿ ಹೇಳಲಾಗಿದೆ. ಪರಶುರಾಮನ ಕಥೆ ಭೃಗುವಂಶದ ಮಹತ್ವದಿಂದ ಆರಂಭವಾಗುತ್ತೆ. ಈಯನು ಮಹಾ ತೇಜಸ್ವಿ, ತಪಸ್ಸಿನ ಶಕ್ತಿಯನ್ನು ಹೊಂದಿರುವ ಜಮದಗ್ನಿ ಮಹರ್ಷಿ ಮತ್ತು ಅತ್ಯಂತ ಪವಿತ್ರರಾದ ರೇಣುಕಾದೇವಿಯ 5ನೇ ಪುತ್ರನು. ಅವನ ಮೂಲ ಹೆಸರು ರಾಮ. ಆದರೆ ಅವನು ಪರಮಶಿವನನ್ನ ಸಂತೋಷಪಡಿಸಿ ಅವನಿಂದ ಪರಶು ಅಂದರೆ ಗಂಡಗೊಡ್ಡಲಿಯಂತಹ ದಿವ್ಯಾಸ್ತ್ರವನ್ನು ಪಡೆದ ಕಾರಣದಿಂದ ಲೋಕದಲ್ಲಿ ಪರಶುರಾಮನೆಂದು ಪ್ರಸಿದ್ಧನಾದನು. ಭೃಗುವಂಶದಲ್ಲಿ ಜನಿಸಿದ ಕಾರಣ ಅವನಿಗೆ ಭಾರ್ಗವ ರಾಮ ಎಂಬ ಹೆಸರು ಸ್ಥಿರವಾಗಿದೆ. ಪರಶುರಾಮನು ಬಾಲ್ಯದಿಂದಲೇ ಅಪಾರವಾದ ಪಿತೃಭಕ್ತಿಗೆ ಉದಾಹರಣೆಯಾಗಿದ್ದನು. ವೇದ, ಧರ್ಮಶಾಸ್ತ್ರ ಮತ್ತು ಅಸ್ತ್ರವಿದ್ಯೆಯಲ್ಲಿ ಅವನಿಗೆ ಸಾಟಿ ಇರಲಿಲ್ಲ. ಮುನಿಗಳ ಆಶ್ರಮದ ಶಾಂತತೆಗೆ ಬದಲಾಗಿ ಪರಶುರಾಮನಲ್ಲಿ ಕ್ಷತ್ರಿಯ ತೇಜಸ್ಸಿತ್ತು. ಯಾಕಂದ್ರೆ ಅವನ ತಾಯಿ ರೇಣುಕಾದೇವಿ ಹಿಂದಿನ ಜನ್ಮದಲ್ಲಿ ಕ್ಷತ್ರಿಯ ವಂಶಕ್ಕೆ ಸೇರಿದ ಯುವರಾಣಿಯ ಅಂಶದಿಂದ ಜನಿಸಿದ್ಲು. ಒಂದು ದಿನ ರೇಣುಕಾದೇವಿ ನದಿಗೆ ನೀರು ತರಲು ಹೋಗಿದ್ದಾಗ ಗಂಧರ್ವರಾಜರನ್ನ ಜಲಕ್ರೀಡೆಯಲ್ಲಿ ನೋಡಿ ಒಂದು ಕ್ಷಣ ಲೋಕದ ವಿಷಯಗಳತ್ತ ಆಕರ್ಷಿತಲಾಡ್ಲು. ತನ್ನ ಮನಸ್ಸು ಚಲಿಸಿದ ಕಾರಣದಿಂದಾಗಿ ಅವಳು ತರುತ್ತಿದ್ದ ನೀರು ಉಳಿಯದೆ ಅವಳ ಪತಿವ್ರತ ಧರ್ಮವನ್ನು ಕಳೆದುಕೊಂಡು ಅದು ಭಾರವಾಗ್ಬಿಟ್ಟಿತು ಮತ್ತು ಅವಳದನ್ನು ಎತ್ಕೊಳ್ಳಲಾಗಲಿಲ್ಲ. ಅಸಾಧಾರಣ ತಪಸ್ಸಿನ ಶಕ್ತಿಯುಳ್ಳ ಜಮದಗ್ನಿ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಈ ವಿಷಯವನ್ನು ಕೂಡಲೇ ಗ್ರಹಿಸಿದರು. ಅವರ ಕೋಪವು ಅಗ್ನಿಪರ್ವತದಂತೆ ಭುಗಿಲೆದ್ದಿತು. ತಮ್ಮ ತಪಸ್ಸಿಗೆ ಭಂಗವನ್ನುಂಟು ಮಾಡಿದ ಕಾರಣದಿಂದ ಅವರು ತಮ್ಮ ಎಲ್ಲಾ ಮಕ್ಕಳನ್ನು ಕರೆಸಿ ಆ ಕ್ಷಣದಲ್ಲೇ ಕೋಪದಿಂದ ನಿಮ್ಮ ತಾಯಿಯನ್ನು ತಕ್ಷಣವೇ ಕೊಲ್ಲಿರಿ ಎಂದು ಆದೇಶಿಸಿದರು. ಆದ್ರೂ ಯಾವ ಮಗನೂ ತಾಯಿಯನ್ನು ಕೊಲ್ಲಲು ಧೈರ್ಯವನ್ನು ತೋರಲಿಲ್ಲ. ಅವರು ಮೌನವಾಗಿದ್ದಾಗ ಅಪಾರವಾದ ತಂದೆಯ ಮಾತಿಗೆ ವಿಧೇಯನಾದ ಪರಶುರಾಮನು ಮುಂದೆ ಬಂದು ತಂದೆಯ ಆದೇಶವನ್ನು ಧರ್ಮವೆಂದು ಭಾವಿಸಿ ತನ್ನ ಪರಶುವಿನಿಂದ ತಾಯಿ ರೇಣುಕಾದೇವಿಯ ತಲೆಯನ್ನು ಕಡಿದು ಹಾಕಿದನು. ಜಮದಗ್ನಿ ಮಹರ್ಷಿ ಪರಶುರಾಮನ ಪಿತೃಭಕ್ತಿಗೆ ಸಂತೋಷಪಟ್ಟು, ಪುತ್ರ, ನಿನಗೆ ಯಾವ ವರ ಬೇಕೋ ಕೇಳು ಎಂದರು. ಆ ಮಹಾಯೋಗಿ ಪರಶುರಾಮ ಕೇಳಿದ ಮೊದಲ ವರ ತನ್ನ ತಾಯಿ ರೇಣುಕಾದೇವಿಯನ್ನು ಮತ್ತೆ ಬದುಕಿಸಬೇಕು ಎನ್ನುವುದು. 2ನೇ ವರವಾಗಿ ಅವಳಿಗೆ ಕೊಲೆಯ ನೆನಪಿರಬಾರದೆಂದು, 3ನೇ ವರವಾಗಿ ಆ ಪಾಪ ತನಗೆ ತಟ್ಟಬಾರದೆಂದು ಬೇಡಿದನು. ಮಹರ್ಷಿಗಳು ವರವಿತ್ತು ರೇಣುಕಾದೇವಿಯನ್ನು ಪುನರ್ಜೀವಿತಗೊಳಿಸಿದರು. ಈ ಘಟನೆಯು ಪರಶುರಾಮನನ್ನು ಕ್ಷತ್ರಿಯ ಸಂಹಾರಕನಷ್ಟೇ ಅಲ್ಲದೆ ಧರ್ಮ ರಕ್ಷಕ ಮತ್ತು ಪಿತೃಭಕ್ತನೆಂದು ತೋರಿಸುತ್ತದೆ. ಅವನ ಜೀವನದಲ್ಲಿ ತಂದೆಯ ಮರಣವು ದೊಡ್ಡ ತಿರುವು. ಇದು ವಿಷ್ಣುವಿನ ಅವತಾರೋದ್ದೇಶ ಪೂರೈಸಲು ನಡೆದ ಮಹಾಯುದ್ಧವಾಗಿದೆ. ಈ ಯುದ್ಧದ ಫಲವಾಗಿ ಭೂಮಿಯಲ್ಲಿ ಸತ್ಯಯುಗದಿಂದ ತ್ರೇತಾಯುಗಕ್ಕೆ ಬದಲಾಗುವ ಸಮಯದಲ್ಲಿ ಭೂಮಿಯ ಮೇಲಿದ್ದ ಅತ್ಯಂತ ದುಷ್ಟರಾಜರನ್ನು ಸಂಹರಿಸಿ ಧರ್ಮವನ್ನ ಸ್ಥಾಪಿಸಿದ್ರು. ಆ ಕಾಲದಲ್ಲಿ ಕ್ಷತ್ರಿಯ ವಂಶದಲ್ಲಿ ಹೈಹಯ ವಂಶಕ್ಕೆ ಸೇರಿದ ಕಾರ್ತವೀರ್ಯಾರ್ಜುನ ಎಂಬ ರಾಜನು ಇದ್ದನು. ಅವನು ಅಸಾಮಾನ್ಯ ಶಕ್ತಿಶಾಲಿಯಾಗಿದ್ದು 1000 ಕೈರನ್ನ ಹೊಂದಿದ್ನು. ಅವನು ದತ್ತಾತ್ರೇಯರ ಅನುಗ್ರಹದಿಂದ ಅಪಾರ ಶಕ್ತಿಗಳನ್ನು ಪಡೆದು ಅಹಂಕಾರದಿಂದ ಲೋಕಗಳನ್ನು ಹಿಂಸಿಸಲು ಪ್ರಾರಂಭಿಸಿದನು. ಒಂದ್ ಬಾರಿ ಬೇಟೆಗೆಂದು ಕಾರ್ತವೀರ್ಯಾರ್ಜುನನು ತನ್ನ ಭಾರೀ ಸೇನೆಯೊಂದಿಗೆ ಜಮದಗ್ನಿ ಮಹರ್ಷಿಯ ಆಶ್ರಮದ ಬಳಿಗೆ ಬಂದನು. ಜಮದಗ್ನಿ ಮಹರ್ಷಿಯವರು ತಮ್ಮ ಬಳಿ ಇದ್ದ ದಿವ್ಯವಾದ ಕಾಮಧೇನು ಸಹಾಯದಿಂದ ರಾಜನಿಗೂ ಅವನ ಸೇನೆಗೂ ಅದ್ಭುತವಾದ ಆತಿಥ್ಯವನ್ನು ನೀಡಿದರು. ಆ ಆಕೆಯ ಶಕ್ತಿಯನ್ನು ನೋಡಿ ಕಾರ್ತವೀರ್ಯಾರ್ಜುನನ ಮನಸ್ಸಿನಲ್ಲಿ ಆಸೆ ಹೆಚ್ಚಾಯಿತು. ತಪಸ್ಸಿಗಿಂತ ಶಕ್ತಿಯೇ ದೊಡ್ಡದು ಎಂದು ಭಾವಿಸಿ ಅವನು ಮಹರ್ಷಿಯನ್ನ ಅವಮಾನಿಸಿ ಆ ಕಾಮಧೇನುವನ್ನು ಬಲವಂತವಾಗಿ ತೆಗೆದುಕೊಂಡು ಹೋದನು.
ಅಷ್ಟೇ ಅಲ್ಲದೆ ಆ ಆಶ್ರಮವನ್ನ ನಾಶ ಮಾಡಿ ಹೋಗ್ಬಿಟ್ಟನು. ಆ ಸಮಯದಲ್ಲಿ ಪರಶುರಾಮನು ಆಶ್ರಮದಲ್ಲಿ ಇರಲಿಲ್ಲ. ಮತ್ತೆ ಬಂದ ಪರಶುರಾಮನಿಗೆ ಈ ವಿಷಯ ಗೊತ್ತಾದಾಗ ಅವನಿಗೆ ಕೋಪವು ಅಟ್ಟಹಾಸವಾಗಿ ಹೊರಬಂದಿತು. ರಾಜರಲ್ಲಿ ಅಹಂಕಾರ ಮತ್ತು ಕಳ್ಳತನ ಹೆಚ್ಚುತ್ತಿರುವುದನ್ನು ನೋಡಿ ಪರಶುರಾಮನು ತನ್ನ ದಿವ್ಯ ಪರಶುವನ್ನು ಧರಿಸಿ ಕಾರ್ತವೀರ್ಯಾರ್ಜುನನನ್ನು ಹಿಂಬಾಲಿಸ್ತಾನೆ. ಭಯಾನಕ ಯುದ್ಧದಲ್ಲಿ ಪರಶುರಾಮನು ತನ್ನ ತೀಕ್ಷ್ಣ ಪರಶುವಿನಿಂದ ಕಾರ್ತವೀರ್ಯಾರ್ಜುನನ 1000 ಕೈಗಳನ್ನ ಕತ್ತರಿಸಿ ಅವನ ತಲೆಯನ್ನ ವಿಭಜಿಸಿ ಕೊಂದನು. ಕಾಮಧೇನುವನ್ನು ಬಿಡುಗಡೆ ಮಾಡಿ ಆಶ್ರಮಕ್ಕೆ ತಂದು ಹಾಕಿದ್ರು. ಜಮದಗ್ನಿ ಮಹರ್ಷಿಗಳು ಈ ಪರಾಕ್ರಮಕ್ಕೆ ಸಂತೋಷಪಟ್ಟರು. ಕ್ಷಮಿಸುವ ಧರ್ಮವನ್ನ ಪಾಲಿಸಬೇಕೆಂದು ತಮ್ಮ ಮಗನಿಗೆ ಉಪದೇಶಿಸಿದರು. ಆದರೆ ಈ ಘಟನೆ ಭಾರ್ಗವರಾಮನ ಕಥೆಗೆ ಅಸಾಧಾರಣ ತಿರುವನ್ನು ನೀಡುತ್ತದೆ. ಅವ್ರ ತಂದೆ ಕಾರ್ತವೀರ್ಯಾರ್ಜುನನನ್ನು ಕೊಂದ ಕಾರಣಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಅವನ ಮಕ್ಕಳು ಕಾಯ್ತಿದ್ರು. ಪರಶುರಾಮನು ಆಶ್ರಮದಿಂದ ಹೊರಗೋದ ಸಮಯವನ್ನು ನೋಡಿ ಅವರು ಆಶ್ರಮದ ಮೇಲೆ ದಾಳಿ ಮಾಡಿದರು. ಆ ಸಮಯದಲ್ಲಿ ತಪಸ್ನಲ್ಲಿ ನಿರತರಾಗಿದ್ದ ಜಮದಗ್ನಿ ಮಹರ್ಷಿಯ ತಲೆಯನ್ನ ಕ್ರೂರವಾಗಿ ಕತ್ತರಿಸಿ ಆ ತಲೆಯನ್ನ ಅವರ ತಾಯಿ ರೇಣುಕಾದೇವಿಯ ಕಡೆಗೆ ಎಸೆದು ಅಲ್ಲಿಂದ ಓಡಿ ಹೋದರು. ಆಶ್ರಮಕ್ಕೆ ಹಿಂದಿರುಗಿದ ಪರಶುರಾಮನು ತನ್ನ ತಂದೆ ರಕ್ತದ ಕೆರೆಯಲ್ಲಿ ಬಿದ್ದಿರುವ ದೃಶ್ಯವನ್ನು ನೋಡಿ ಭಯಾನಕವಾದ ದುಃಖದಲ್ಲಿ ಭೀಕರವಾದ ಕೋಪದಿಂದ ಅರಣ್ಯದಲ್ಲಿರುವ ಪ್ರತಿಯೊಂದು ಪ್ರಾಣಿಗೂ ಭಯವಾಗುವಂತೆ ಕೂಗಿ ಜೋರಾಗಿ ಅಳಲು ಆರಂಭಿಸಿದನು. ಅವನ ಕಣ್ಣಿನ ಕೋಪದಿಂದ ಅರಣ್ಯದ ಒಂದು ಭಾಗವೇ ಸುಟ್ಟು ಹೋಯಿತು. ತಾಯಿ ರೇಣುಕಾದೇವಿ ತನ್ನ ಗಂಡನ ಮರಣವನ್ನು ದುಃಖಿಸ್ತಾ 21 ಬಾರಿ ಭೂಮಿಯನ್ನು ಹೊಡೆದು ನೆಲದ ಮೇಲೆ ಬಿದ್ದು ಅಳಲು ಆರಂಭಿಸಿದಳು. ಆ ದುಃಖದಿಂದ ಅವಳು ತನ್ನ ಸ್ಥಿತಿಯನ್ನ ಕಳ್ಕೊಂಡ್ಳು. ಆಶ್ರಮವೆಲ್ಲ ರಕ್ತದಿಂದ ತುಂಬಿನೆ. ತಪಸ್ಸಿನಲ್ಲಿ ನಿರತರಾಗಿ ಯಾರಿಗೂ ಯಾವುದೇ ಹಾನಿ ಮಾಡದ ಬ್ರಹ್ಮಜ್ಞಾನಿಯನ್ನ ಅಷ್ಟು ಕ್ರೂರವಾಗಿ ಕೊಲ್ಲುವುದನ್ನು ನೋಡಿ ಪರಶುರಾಮನ ಕಣ್ಣುಗಳಲ್ಲಿ ರಕ್ತ ಚಿಮ್ಮಿತು. ಅವನ ಕೈಯಲ್ಲಿದ್ದ ಪರಶು ಆ ಮಹಾಕ್ರೋಧದಿಂದ ಹೊತ್ತಿ ಹೊಳೆಯಲು ಪ್ರಾರಂಭಿಸಿತು. ಅವನ ಕೂಗಿಗೆ ಆಕಾಶವೇ ಚೂರ್ ಚೂರಾಗಿ ಬಿತ್ತಿತ್ತು. ಕಾಡಿನ ಪ್ರಾಣಿಗಳು ಜೀವ ಭಯದಿಂದ ಓಡಿ ಹೋದವು. ಭೂಮಿ ಕಂಪಿಸಿತು. ಯಾವ ತಂದೆಯ ಆದೇಶಕ್ಕಾಗಿ ತಾಯಿಯ ತಲೆಯನ್ನು ಕತ್ತರಿಸಿದ್ನೋ ಆ ತಂದೆ ಈಗ ಪ್ರಾಣವಿಲ್ಲದೆ ಬಿದ್ದಿದ್ದಾನೆ. ಯಾವ ತಾಯಿ ಮತ್ತೆ ಬದುಕಿದ್ರೆ ಸಾಕು ಎಂದುಕೊಂಡಿದ್ನೋ ಆ ತಾಯಿ ಈಗ ಗಂಡನ ಸಾವು ತಾಳ್ಲಾರದೆ ಭೂಮಿಗೆ ಬಿದ್ದು ಅಳತಾ ಪಿಚ್ಚಿಯಂತೆ ನಡುಗುತ್ತಿದ್ದಾಳೆ. ಅವಳು ಮಾಡೋ ಪ್ರತಿಯೊಂದು ಆಕ್ರಂದನ ಪರಶುರಾಮನ ಹೃದಯದಲ್ಲಿ ಬಾಣದಂತೆ ತಗುಲಿತು. ಆ ರೋದನೆ ಅವನ ಕಿವಿಯಲ್ಲಿ ಮರಣಗೀತೆಯಂತೆ ಪ್ರತಿಧ್ವನಿಸಿತು. ತನ್ನ ಕಣ್ಣೆದುರು ನಡೆದ ಈ ಮಹಾ ಅನ್ಯಾಯಕ್ಕೂ ತನ್ನ ತಂದೆಯ ಪವಿತ್ರ ರಕ್ತ ಭೂಮಿಗೆ ಸುರಿದ ರೀತಿಗೂ ಅವನೊಳಗಿನ ಶಾಂತಿ ಸಂಪೂರ್ಣವಾಗಿ ನಾಶವಾಯಿತು. ಇನ್ನು ಕ್ಷಮಿಸೋ ಪ್ರಶ್ನೆ ಇಲ್ಲ ಎಂಬಂತೆ ಅವನ ಕಣ್ಣುಗಳು ಬೆಂಕಿಯಂತೆ ಹೊತ್ಕೊಂಡವು. ಆ ಕ್ಷಣದಲ್ಲಿ ಅವನು ಕೇವಲ ಜಮದಗ್ನಿಯ ಮಗನಷ್ಟೇ ಅಲ್ಲ, ಅಧರ್ಮವನ್ನು ದಹಿಸುವ ಪ್ರಳಯ ಕಾಲದ ರುದ್ರನಂತೆ ಪರಿವರ್ತನೆಗೊಂಡನು. ಮತ್ತೆ ತನ್ನ ಕಣ್ಣೆದುರಿಗೆ ತಂದೆಯ ಭಯಾನಕ ಮರಣ, ಹೃದಯವಿಡಿಯುವಂತೆ ಅಳುತ್ತಿರುವ ತಾಯಿ, ಆ ತಾಯಿ 21 ಬಾರಿ ನೆಲವನ್ನ ಹೊಡೆಯುತ್ತಾ ಮಾಡಿದ ಅಳಲುಗೆ ಆ ಭಾರ್ಗವರಾಮನ ಕ್ರೋಧ ಹೇಗೆ ಅಡ್ಡಿ ಮುರಿದು ಹರಿದು ಬಂದಿತು. ಆ ಉಗ್ರ ರೂಪವನ್ನು ಧರಿಸಿದ ಪರಶುರಾಮನು ಅಹಂಕಾರದಿಂದ ತುಂಬಿದ ಕ್ಷತ್ರಿಯ ವಂಶಗಳ ಮೇಲೆ ನಡೆಸಿದ ಆ ಮಹಾಪ್ರಳಯ ಯುದ್ಧ ಹೇಗ್ ನಡೆಯಿತು, ಈ ರಕ್ತ ಚರಿತ್ರೆಯ 2ನೇ ಭಾಗದಲ್ಲಿ ನೋಡೋಣ. ಪಾರ್ಟ್ 2 ಬೇಕೆಂದ್ರೆ ಪರಶುರಾಮನು ಪಾರ್ಟ್ 2 ಎಂದು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಸ್ ಆಧಾರವಾಗಿ ಪಾರ್ಟ್ 2 ಖಂಡಿತವಾಗಿಯೂ ಮಾಡ್ತೇವೆ. ಹಾಗೆಯೇ ಈ ವಿಡಿಯೋವನ್ನು ನೋಡ್ತಿರುವ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ಆಧಾರವಾಗಿ ಪಾರ್ಟ್ 2 ಮಾಡಲಾಗುತ್ತೆ.